ಅವರಿಬ್ರು ಮ್ಯಾಟ್ರಿಮೋನಿಯ ಮೂಲಕ ಪರಿಚಯವಾಗಿ ಪ್ರೀತಿಸಿ ಮದುವೆಯಾದವರು. ಆಗ ಚಿನ್ನಾರನ್ನ ಬಂಗಾರಿ ಅಂತಿದ್ದ ಪತಿ ಈಗ ಹೊಸ ವರಸೆ ಶುರು ಹಚ್ಕೊಂಡಿದ್ದಾನೆ. ಕೊಡಬಾರದ ಚಿತ್ರಹಿಂಸೆ ಕೊಟ್ಟು ಮಾಡಬಾರದ ಕೆಲಸ ಮಾಡ್ತಿದ್ದಾನೆ. ನೊಂದ ಪತ್ನಿ ಇದೀಗ ಪೊಲೀಸರ ರಕ್ಷಣೆ ಕೋರಿದ್ದಾರೆ. ಅಂದಹಾಗೆ ಚಿತ್ರಹಿಂಸೆಗೆ ಕಾರಣ ಕೇಳಿದ್ರೆ ನಗ್ಬೇಕೋ ಅಳ್ಬೇಕೋ? ಇಲ್ಲಿದೆ ಪತಿ ಮಹಾಶಯನ ಕ್ಷುಲ್ಲಕ ಕಾರಣದ ಹಲ್ಲೆ ಸ್ಟೋರಿ. ಮದುವೆಗೂ ಮುನ್ನ ಪತ್ನಿ ಚಿನ್ನ ರನ್ನ, ಮದುವೆ ಆದ್ಮೇಲೆ ಪ್ಲೇಟ್ ಚೇಂಜ್. ಪತ್ನಿ ದಪ್ಪ ಆದ್ಲು ಅಂತ ಪತಿ ಅಟ್ಟಹಾಸ. ಎಸ್, ಈ ಫೋಟೋದಲ್ಲಿ ಕಾಣುವ ವ್ಯಕ್ತಿಯ ಹೆಸರು ಪುಲಿ ಸಾಯಿ ಕುಮಾರ್, ಪತ್ನಿಯ ಹೆಸರು ರಮ್ಯಾ. 2021ರಲ್ಲಿ ಮ್ಯಾಟ್ರಿಮೋನಿ ಮೂಲಕ ಪರಿಚಯವಾಗಿ ಮದುವೆಯಾಗಿದ್ರು. ರಮ್ಯಾ ಖಾಸಗಿ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ರೆ, ಪುಲಿ ಸಾಯಿ ಕುಮಾರ್ ಬ್ಯಾಂಕ್ ಉದ್ಯೋಗಿ. ಮದುವೆ ಆದಾಗಿನಿಂದಲೂ ವಿನಾಕಾರಣ ಪೀಡಿಸ್ತಾ ಇದ್ದ, ವರದಕ್ಷಿಣೆಗಾಗಿ ಕಿರುಕುಳ ನೀಡ್ತಾ ಇದ್ದ ಅಂತ ಆರೋಪ ಕೇಳಿ ಬಂದಿದೆ. ನಿನ್ನೆ ಮತ್ತೆ ಗಲಾಟೆ ತೆಗೆದ ಪುಲಿ ಸಾಯಿ ಕುಮಾರ್ ಪತ್ನಿ ತನ್ನ ಮಗು ಹಾಗೂ ಮಾವನ ಮೇಲೆ ಖಾರದ ಪುಡಿಯನ್ನ ಎರಚಿ ಹಲ್ಲೆ ಮಾಡಿದ್ದಾನೆ. ಅಂದಹಾಗೆ ಈ ಘಟನೆ ನಡೆದಿರೋದು ಟಿ ದಾಸರಹಳ್ಳಿ ಬಳಿಯ ನೆಲಗೆದರನಹಳ್ಳಿಯಲ್ಲಿ. ಹೆಂಡತಿಯ ಸೌಂದರ್ಯದ ವಿಚಾರಕ್ಕೆ ಪದೇ ಪದೇ ಕಿರಿಕ್ ಮಾಡಿ ಹಲ್ಲೆ ಮಾಡ್ತಾ ಇದ್ದಾನೆ. ಮದುವೆ ಮುಂಚೆ ಚೆನ್ನಾಗಿದೆ, ಮದುವೆ ಆದ್ಮೇಲೆ ದಪ್ಪಗೆ ಆಗಿದ್ದೀಯಾ ಅಂತ ಗಲಾಟೆ ತೆಗೆದು ಹಲ್ಲೆ ಮಾಡ್ತಾ ಇದ್ದಾನೆ ಅಂತ ದೂರು ನೀಡಿದ್ದಾರೆ ಪತ್ನಿ ರಮ್ಯಾ. ಪಿಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಡಿಗೆ ಮಾಡ್ತಿದ್ದೆ, ಬಂದ್ಬಿಟ್ಟು ಹಿಂದೆಯಿಂದ ಜುಟ್ಟಿಟ್ಕೊಂಡು ಹಿಂಗ್ ಬಗ್ಸಿ ಹೊಡೆದ್ಬಿಟ್ಟು ಚಾಕು ತಗೊಂಡ್ಬಿಟ್ಟ. ನಮ್ಮಪ್ಪ ಒಬ್ರೇ ಇದ್ದಿದ್ ಮನೆ. ನಮ್ಮಪ್ಪ ಯಾಕೋ ಏನು ಅಂತ ಬರೋ ಅಷ್ಟಿಗೆ ನಮ್ಮಪ್ಪ ಬಂದ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಅಡಿಗೆ ಮಾಡ್ತಿರುವಾಗ ಖಾರ ಪುಡಿ ಇಟ್ಕೊಂಡಿದ್ರು. ಆ ಖಾರ ಪುಡಿ ಹಾಕ್ಬಿಟ್ಟು ಚುಚ್ಚಿಬಿಟ್ಟು ನಾವ್ ಅಷ್ಟಾಗ ಹೋಲ್ಸೇಲ್ ಫೋನ್ ಮಾಡಿದ್ವಿ. ಪಕ್ಕದ ಮನೆ ಆಂಟಿ ಅವರೆಲ್ಲ ಬಂದಿದ್ದಕ್ಕೆ ಎಗುರ್ಕೊಂಡು ಜಂಪ್ ಮಾಡ್ಕೊಂಡು ಸ್ಟೇಷನ್ ಅವನೇ ಫಸ್ಟ್ ಹೋಗಿದ್ದಾನೆ. ಅಂದಹಾಗೆ ಪುಲಿ ಸಾಯಿ ಕುಮಾರ್ಗೆ ಸಾಲ ಇದ್ದು ವರದಕ್ಷಿಣೆಗಾಗಿ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ರಮ್ಯಾ ಆರೋಪಿಸಿದ್ದಾರೆ. ಈ ಹಿಂದೆಯೂ ಆರ್ಆರ್ ನಗರದಲ್ಲಿ ಎಫ್ಐಆರ್ ದಾಖಲಾಗಿತ್ತು. ನಿನ್ನೆಯೂ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಮಾಡಿ ಹಲ್ಲೆ ಮಾಡಿದ್ದಾನೆ. ನನಗೆ ನಮ್ಮ ಕುಟುಂಬಕ್ಕೆ ಸೂಕ್ತ ರೀತಿಯಲ್ಲಿ ಭದ್ರತೆ ಹಾಗೂ ನ್ಯಾಯ ದೊರಕಿಸುವಂತೆ ಮನವಿ ಮಾಡಿದ್ದಾರೆ. ಇರೋ ಬಂಗಾರ ಅವ್ನ್ ಕಡ್ಗ, ಚೇನು, ರಿಂಗು ಎಲ್ಲ ತಗೊಂಡೋಗ್ಬಿಟ್ಟು ಸಾಲಕ್ ಮಾಡ್ಕೊಂಡ್ಬಿಟ್ರು. ಕೇಳಿದ್ರೆ ಹೇಳ್ತಾರೆ, ಇನ್ನೊಬ್ಬಳು ದಡ್ಡಿ ಹೇಳಿದ್ದೆಲ್ಲ ಕೇಳ್ತೀಯ ಅಂತ ಹೇಳೋದು. ಆಮೇಲೆ ತಿರ್ಗಾ ವಾಪಸ್ ಬರೋದು, ನನ್ನ ಹತ್ರ ನಂಗೆ ಇಷ್ಟು ದುಡ್ಡು ಕೊಟ್ಟರೆ ನಿನ್ನ ಹತ್ರ ಸಂಸಾರ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳೋದು. ಆಮೇಲೆ ಇಲ್ಲ ನಾನು ಚೇಂಜ್ ಆಗಿದ್ದೀನಿ ಅಂತ ಆರ್.ಆರ್. ನಗರ ಮನೆ ಮಾಡೋದ, ಅಲ್ಲಿ ಕರ್ಕೊಂಡೋದ. ಅಲ್ಲಿ ಒಂದು 15 ದಿವಸಕ್ಕೇನೆ ತಿನ್ನೋ ತಟ್ಟೆಯಲ್ಲಿ ಹೊಡೆದು ನಂಗೆ ಫುಲ್ಲು ಹೆಂಗೆ ಅಂತಂದ್ರೆ ನಂಗೆ ಅವ್ನು ಫಸ್ಟ್ ಮಾಡೋದೇ ಚಾಕು ತಗೊಳಕ್ ಹೋಗೋದು. ಕಿಚನ್ಗೆ ಹೋಗ್ಬಿಟ್ಟ. ಅಷ್ಟೊತ್ತಿಗೆ ನಾನು ಮೇಲೆ ಓನರ್ ಅವ್ರ ಮನೆಗೆ ಹೊಟ್ಟೋಗ್ಬಿಟ್ಟೆ. ಅವಾಗ ಏನಾಯ್ತು ಅಂದ್ರೆ ತಿರ್ಗಾ ಎಲ್ಲ ಮಾಡ್ಬಿಡ್ತಾನೆ ಅವನೇ. ಆಮೇಲೆ ಸ್ಟೇಷನ್ ನಮ್ಗಿಂತ ಫಸ್ಟ್ ಹೋಗ್ಬಿಡ್ತಾನೆ. ಒಟ್ಟಾರೆ ಮಾಡಿದ ಸಾಲವನ್ನ ತೀರಿಸಲಾಗದ ಪತಿ ವಿನಾಕಾರಣ ಗಲಾಟೆ ಮಾಡಿ ಹಲ್ಲೆ ಮಾಡಿದ್ದಲ್ಲದೆ ಮಾವ ಹಾಗೂ ಪುಟ್ಟ ಮಗನ ಮೇಲೂ ಕೂಡ ಖಾರದ ಪುಡಿಯನ್ನ ಎರಚಿ ಕ್ರೌರ್ಯವನ್ನ ಮೆರೆದಿದ್ದಾನೆ. ಪೊಲೀಸರು ಸೂಕ್ತ ರೀತಿಯಲ್ಲಿ ಕಾನೂನು ಕ್ರಮ ಜರುಗಿಸ್ತಾರಾ? ಕಾದ್ ನೋಡ್ಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.